ಗುರು ಸರ್ಗೆ ಹೋಗಿ ಫಸ್ಟ್ ಕತೆ ಹೇಳಿದಾಗ ಅವರು ಫಸ್ಟ್ ಟೈಮೇ ಓಕೆ ಆಯ್ತು. ನಾನೇ ಪ್ರೊಡಕ್ಷನ್ ಮಾಡ್ತೀನಿ, ಶೂಟ್ ಶುರು ಮಾಡೋಣ ಅಂತ. 75% ಶೂಟ್ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಮಂತ್ ವಿ ಆರ್ ಡನ್ ವಿತ್ ಶೂಟ್ ಕಂಪ್ಲೀಟ್ ಮುಗಿಸ್ಕೋತಾ ಇದೀವಿ. 75 ಇಲ್ಲಿ ಕ್ಲೈಮ್ಯಾಕ್ಸ್ ಪೋರ್ಷನ್ ಅಂತ ಬಾಕಿ ಇದೆ. ಸೊ ಈಗ ಬೆಂಗಳೂರು ಸುತ್ತಮುತ್ತ ಶೂಟ್ ಮುಗಿಸ್ಕೊಂಡಿದೀವಿ. ನೆಕ್ಸ್ಟ್ ಸಾಂಗ್ಗೆ ಕಾಶ್ಮೀರ್ ಅಥವಾ ಲಡಾಖ್ಗೆ ಹೋಗೋ ಪ್ಲಾನ್ ಇದೆ. ಅದು ಮುಗ್ದಿದ ತಕ್ಷಣ ನಮ್ದು ಸಿನಿಮಾ ರಿಲೀಸ್ಗೆ ರವಿ ಸರ್ ಹೇಳ್ದಂಗೆ ವಿ ಆರ್ ಪ್ಲಾನಿಂಗ್ ಆನ್ ಏಪ್ರಿಲ್ ಆರ್ ಮೇ. ಸರ್ ಮಿಸ್ಟರ್ ಜಾಕ್ ಬಂದು ಆಕ್ಚುಲಿ ಜಾನಕಿರಾಮ್, ಹೀರೋ ಹೆಸರು ಜಾನಕಿರಾಮ್. ಸಿನಿಮಾದಲ್ಲಿ ಯೂಶಲಿ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ಅವ್ರದ್ದೊಂದು ಶಾರ್ಟ್ ಕಟ್ ಇಟ್ಕೋತಾರೆ. ಈಗ ಅಜಯ್ ರಾಥೋರ್ AR ಎಕ್ಸಾಂಪಲ್ ಹೇಳಿದ್ದು. ಸೊ ಈ ತರ ಮಿಸ್ಟರ್ ಜಾಕ್, ಸೊ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಿಸ್ಟರ್ ಜಾಕ್ ಅಂತ ಸ್ವ್ಯಾಗ್ ಅಲ್ಲಿ ಬಂದು ಹೇಳೋದು. ಸೊ ಅವಂದು ಇದಿರುತ್ತೆ, ಲೈಕ್ ಒಂದು ನಮ್ದೊಂದು ಏನ್ ಹೇಳ್ತೀವಿ, ಒಂದ್ ಸರ್ ನೇಮ್, ಒಂದ್ ಸ್ವೀಟ್ ನೇಮ್ ಅಲ್ಲಿ ಕರಿಬೇಕು ಅಂತ ಇರುತ್ತಲ್ಲ. ಸೊ ಈ ವಿಚಾರದಲ್ಲಿ ಮಿಸ್ಟರ್ ಜಾಕ್ ಅಂತ ಇಟ್ಕೊಂಡ್ವಿ. ಜಾನಕಿರಾಮ್ ಸಿನಿಮಾದಲ್ಲಿ ಹೆಸರು ಒಂದು. ಇಲ್ಲ, ಇದು ರೊಮ್ಯಾಂಟಿಕ್ ಕಾಮಿಡಿ, ರಾಮ್ ಕಾಮ್, ಒಂದು ಡ್ರಾಮಾ ಸರ್, ಫ್ಯಾಮಿಲಿ ಡ್ರಾಮಾ ನಡೆಯುತ್ತೆ. ಸೊ ಅದ್ರ ಮುಂಚೆ ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿರ್ತಾನೆ ಹೀರೋ. ಅವ್ರ ಲೈಫ್ ಸ್ಟೈಲೇ ಈಗ ನಮ್ದು ಕೆಲಸ ಒಂದಾದ್ರೆ ಹಾಬಿ ಒಂದಿರುತ್ತಲ್ಲ. ಸೊ ಹಾಬಿ ಅವ್ನ್ ಖುಷಿ ಕೊಡ್ತಾ ಇರೋದು, ಬೇರೆಯವ್ರ ಖುಷಿ ಕಾಣ್ತಾ ಇರೋದು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿ. ಸೊ ಯೂಶಲ್ ಆಗಿ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ಅವರು ವರ್ಕ್ ಮಾಡ್ತಾ ಇರ್ತಾರೆ. ಅವ್ರ ಪಾರ್ಟ್ ಟೈಮ್ ಅಥವಾ ಒಂದು ಹಾಬಿ ಆಗಿ ಖುಷಿಗೋಸ್ಕರ ಮಾಡ್ತಾ ಇದ್ರೆ ಸ್ಟ್ಯಾಂಡ್ ಅಪ್ ಕಾಮಿಡಿ. ಕರೆಕ್ಟ್ ಅಲ್ಲ ಸರ್? ಎಸ್ ಸರ್. ಸರ್ ಅದೇ ಫಾರ್ಮೆಟ್ ಇಲ್ಲ, ಒಂದು ರಾಮ್ ಕಾಮ್, ಒಂದು ರೊಮ್ಯಾಂಟಿಕ್ ಕಾಮಿಡಿ, ಇದ್ರ ಮಧ್ಯೆ ಒಂದು ಎಮೋಷನಲ್. ಇಲ್ಲ ಸರ್, ಇದು ಬೇರೆ ಜಾನರ್, ಕಂಪ್ಲೀಟ್ ಬೇರೆ ಪ್ಯಾಟರ್ನ್. ಗುರು ಸರ್ನ ಬೇರೆ ತರ ತೋರಿಸ್ಬೇಕು ಅಂತ ನಾನು ಫಸ್ಟ್ ಟೈಮ್ ಕತೆ ಬೇರೆ ಮಾಡ್ಕೊಂಡಿದ್ದೀನಿ ಸರ್. ಸರ್ ಸಾಂಗ್ಸ್ 4 ಸಾಂಗ್ಸ್ ಅದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಾತಾಡ್ತಾರೆ. ಸಾಂಗ್ಸ್ ಬಗ್ಗೆ ಕೇಳಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ. ಸಿನಿಮಾ ನಿರ್ದೇಶಕರನ್ನ ಏನಾದ್ರು ಪ್ರಶ್ನೆ ಕೇಳಿದ್ರೆ ಕೇಳ್ಬೋದು ಸರ್. ಸರ್ ಈಗ ಆರ್ಟಿಸ್ಟ್ ಬಳಗದಲ್ಲಿ ನಾನು ಆಕ್ಚುಲಿ ಹೇಳ್ಬೇಕು ಅನ್ಕೊಂಡೆ. ಧರ್ಮಣ್ಣ ಕಡೂರ್ ಅವ್ರು ಮಾಡ್ತಾ ಇದಾರೆ, ಮಿತ್ರಾ ಸರ್ ಮಾಡ್ತಾ ಇದಾರೆ, ಮತ್ತೆ ಗೋಪಾಲ್ ದೇಶಪಾಂಡೆ ಅವ್ರು ಮಾಡ್ತಾ ಇದಾರೆ, ಹೀರೋಯಿನ್ ಆಗಿ ತಪಸ್ವಿನಿ ಪೂನಾಚ್ ಅವರು. ಹಾಗೆ ಅನಂತ್ ಅವ್ರು ಮಾಡ್ತಾ ಇದಾರೆ, ಸುಷ್ಮಿತಾ ಅವರು, ಹಾಗೆ ತುಂಬಾ ಹಲವಾರು ಜನ. ನಮ್ಮ ಗಿರಿಯಣ್ಣ ಅವರು ಮಾಡಿದಾರೆ, ಆಲ್ರೆಡಿ ಶೂಟ್ ಮುಗ್ದಿದೆ ಅವ್ರದ್ದು. ಗೋಪಾಲ್ ದೇಶಪಾಂಡೆ ಸರ್. ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ನ ಅದೇ ಶೂಟ್ ಮಾಡ್ತಾ ಇದೀನಿ ಸರ್. ಅವರು ಇರ್ತಾರೆ. ಕಾರ್ತಿಕ್ ಪತ್ತರ್ ಅವ್ರು ಆಕ್ಟ್ ಮಾಡ್ತಾ ಇದಾರೆ, ನಮ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಸರ್. ಅದನ್ನೇ ಸರ್ ಸಿನಿಮಾ ಮುಗಿದ್ಮೇಲೆ ತೋರ್ಸೋಣ ಅಂತ. ಸಿನಿಮಾ ಶೂಟ್ ಎಲ್ಲ ಆದ್ಮೇಲೆ ಸಿನಿಮಾ ನೋಡಿ ನಿಮ್ಗೆ ಗೊತ್ತಾಗುತ್ತೆ ವಿಚಾರ ಏನ್ ಹೇಳ್ತಾ ಇದ್ದೀನಿ ಅಂತ. ಬರೀ ಸ್ಟ್ಯಾಂಡ್ ಅಪ್ ಕಾಮಿಡಿ ವಿಚಾರನೇ ಇಲ್ಲ, ನಾನು ಹೇಳ್ದಂಗೆ ಒಂದು ರೊಮ್ಯಾನ್ಸ್ ಇರುತ್ತೆ, ಒಂದು ಫನ್ ಇರುತ್ತೆ, ಒಂದು ಎಮೋಷನ್, ಒಂದು ಅಳ್ಸೋದು. ಸೊ ಇದೆಲ್ಲ ಕಂಪ್ಲೀಟ್ ಒಂದು ಪ್ಯಾಕ್ಡ್ ಮೂವಿ ಅಂತ ಹೇಳ್ಬೋದು ಸರ್. ಹೌದು ಸರ್, ಸ್ಟ್ರೇಟ್ ಕನ್ನಡ. ಎಸ್, ಅಂದ್ರೆ ನಮ್ ಟೆಕ್ನಿಷಿಯನ್ ಬಳಗ ಬಂತು ಅಂದ್ರೆ ನಮ್ಗೆ ಶಿವಸೇನಾ ಅವರು ಸಲಗ ಭೀಮಾ ಮಾಡಿದ್ರಲ್ಲ, ಅವರು DOP ಮಾಡ್ತಾ ಇದಾರೆ. ಕಿರಣ್ ರವೀಂದ್ರನಾಥ್ ಸರ್ ಅವರು ಫಸ್ಟ್ ರ್ಯಾಂಕ್ ರಾಜು ಕನ್ನಡ ಮೀಡಿಯಂ ಗುರು ಸರ್ ಒಟ್ಟಿಗೆ ಮಾಡಿದ್ದು. ಎಡಿಟರ್ ಆಗಿ ಉದಯ್ ಅವರು, ಅಂಡ್ ಫಸ್ಟ್ ಡೆಬ್ಯೂ ಅವ್ರದ್ದು ನಮ್ಮ ಒಟ್ಟಿಗೆ ಮಾಡ್ತಾ ಇದಾರೆ. ಅಂಡ್ ಎಸ್, ಮೇನ್ ನನಗೆ ಬ್ಯಾಕ್ ಬೋನ್ ಆಗಿ ನಿಂತಿರೋ ಚಂಗಪ್ಪ ಅವರು ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ. ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.